ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ರೈಡ್ ನಂಬರ್ 36 ಗಂಧದ ಗುಡಿ ಬೈಕರ್ಸ್ ಕ್ಲಬ್ನಪ್ಪ. ಅದೇ ಅನ್ಕೋತೀರ, ಏನು ಗುರು ನೀನು ಲಾಗ್ ಎತ್ತಿದ್ರೆ ಸಾಕು ಅದೇ ರೈಡರ್ ಇನ್ನೇನಿರುತ್ತೆ ಹೇಳಿ, ನಾವು ಇನ್ನೇನು ಮಾಡೋಣ ಹೇಳಿ. ನಾವು ಮೋಟೋ ಲಾಗರಾಗಿ ಅದನ್ನೇ ಮಾಡಬೇಕು. ಬೈಕ್ ರೈಡ್ ಇರುತ್ತೆ, ಬೈಕ್ ರೈಡ್ ಬಿಟ್ಟರೆ ಅಲ್ಲಿ ಯಾವುದಾದ್ರೂ ರೈಡ್ಗಳಿರುತ್ತೆ ಅಷ್ಟೇ, ಅದನ್ನೇ ಮಾಡಬೇಕು. ಇನ್ನೇನು ಬೇರೆ ಏನು ತೋರಿಸೋಣ ಹೇಳಿ. ಬೇರೆ ಥರ ಚಿತ್ತಲ್ಪತ್ತಲ್ ಚಾನಲ್ಗಳು ಮಾಡ್ಕೊಂಡಿಲ್ಲ ನಾವು, ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ನಮ್ಮದು ಏನು ಕೆಲಸ ಇದೆ ಅದನ್ನು ಮಾಡ್ತಾಯಿದ್ದೀವಿ, ನಮ್ಮ ಮೆಮೊರೀಸ್ಗೆ ಹಾಕ್ತಾಯಿದ್ದೀವಿ. ಸೊ ಅದು ನಿಮ್ಮ ಒಂದು ಒಬ್ಬೊಬ್ಬರಿಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ, ಒಬ್ಬೊಬ್ರಿಗೆ ಯೂಸ್ಫುಲ್ ಆಗಿರುತ್ತೆ. ನಾವು ಹೋಗೋ ರೈಡ್ಗಳು, ನಾವು ಹೆಂಗೆ ರೈಡ್ಗಳು ಮಾಡ್ತೀವಿ ಅನ್ನೋದು ಹೊಸೊಬ್ರಿಗೆ ಅದು ಅಷ್ಟೇ, ಎಲ್ಲರಿಗೂ ಅಲ್ಲ. ಸೊ ಇಲ್ಲಿ ಗಂಧದ ಗುಡಿ ಬೈಕರ್ಸ್ ಕ್ಲಬ್ನ ರೈಡ್ ನಂಬರ್ 36. ಸೊ ಟುವರ್ಡ್ಸ್ ವೈನಾಡ್ ಅಂದರೆ ಕೇರಳಗೆ ಹೋಗ್ತಾಯಿದ್ದೀವಿ. ಒಳ್ಳೆ ವೆದರು, ಬೆಳಗ್ಗೆನೇ ಏನು ಎದ್ದೆ ಡ್ರಿಸ್ಲಿ ರೈನು, ಒಂಥರ ಫೀಲೇ ಬೇರೆ. ಹೆವಿ ಬಂದ್ರೂ ಕಷ್ಟ, ಲೀಟಾಗಿ ಬರಬೇಕು ಅಷ್ಟೇ, ಬರಬೇಕು ಹೋಗಬೇಕು, ಸುಮ್ಮನೆ ಒಂಥರ ಪನ್ನೀರ್ ಥರ ಬೀಳಬೇಕು. ಪನ್ನೀರ್ ಅಂದರೆ ತಿನ್ನೋ ಪನ್ನೀರಲ್ಲ ಸ್ನೇಹಿತರೆ, ಮದುವೆಯಲ್ಲಿ ನಮಗೆ ಈ ಪನ್ನೀರ್ ಹಾಕ್ತಾರೆ ಗೊತ್ತಾ, ಈ ಮದುವೆಗಳ ಮನೆಯಲ್ಲ ಅವಾಗೆಲ್ಲ ಹಾಕ್ತಾಯಿದ್ರು, ಇವಾಗೆಲ್ಲ ಅದೆಲ್ಲ ಯಾರೂ ಹಾಕಲ್ಲ. ಓಕೆ, ನಮ್ಮ ಮೀಟಪ್ ಬಂದು ಮಾಮೂಲಿ ಆ ಕಡೆ ರೂಟ್ ಇರೋದ್ರಿಂದ ಕೆಂಗೇರಿಯ ಕದಂಬ ಹೋಟ್ಲ್ ಹತ್ರ ಇದೆ. ಸೊ ಬಾಯ್ಸ್ ಎಲ್ಲ ಬಂದಿರ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾರೆ, ಈ ರೈಡಲ್ಲಿ 22 ಇಂದ 23 ಜನ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ 24 ಇರಬೇಕು, ನನಗೂ ಕರೆಕ್ಟಾಗಿ ಕೌಂಟ್ ಗೊತ್ತಿಲ್ಲ. ಲಾಸ್ಟಲ್ಲಿ ಒಬ್ಬರು ಆ್ಯಡ್ ಆದರು ರಾತ್ರಿ. ಏನು ಅಂದರೆ ಅದರಲ್ಲಿ ಒಂದು 16-17 ಜನ ಎಲ್ಲ ಹೊಸಬ್ರೆ. ಖುಷಿ ಆಗುತ್ತೆ ನಮ್ಮ ಕ್ಲಬ್ಗೆ ಹೊಸಬ್ರು ಬರ್ತಾಯಿದ್ರೆ, ಯಾಕಂದರೆ ನಮ್ಮ ಕ್ಲಬ್ ಮೇಲೆ ಇಟ್ಟಿರೋ ಒಂದು ನಂಬಿಕೆ ಮತ್ತು ನಾವು ಮಾಡ್ತಿರೋ ಒಂದು ಎಕ್ಸ್ಪ್ಲೋರು. ಸೊ ಅದಕ್ಕೋಸ್ಕರ ಮಾಮೂಲಿ ಹೊಸಕೇರಳಿ ಕ್ರಾಸು ಬೆಳಗ್ಗೆ ಇಡ್ಲಿ 4 ಗಂಟೆ ಇಡ್ಲಿ ತಿನ್ಕೊಂಡು ಹಣ ಏನು ಗುರು. ಎಲ್ಲೆಲ್ಲೋ ಹೋಯ್ತಲ್ಲ ಗುರು, ಇಷ್ಟ ಬಂದಾಗ ಓಡಿಸ್ತಾರೆ ಗುರು. ಏನು ಮಾಡೋದು, ಮಾತಾಡಿದ್ರೆ ಜಗಳ, ಬೆಳಗ್ಗೆ ನಮ್ಗೆ ಯಾಕೆ ಬೇಕು ಜಗಳ, ಕೂಡ ಆಫ್ ಮಾಡ್ಕೊಳ್ಳೋದು. ಇನ್ನೇನು ಸ್ನೇಹಿತರೆ ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ನೀವು ರೈಡ್ಗಳು ಮಾಡ್ತಾಯಿದ್ದೀರಾ? ಸೊ ಆ್ಯಕ್ಚುಲಿ ವೈನಾಡಿಗೆ ಬಂಡೀಪುರ ರೂಟ್ ಮೇಲೆ ಹೋಗ್ತೀವಿ. ಬಂಡೀಪುರ ಗೊತ್ತಲ್ಲ, 6 ಗಂಟೆಗೆ ಓಪನ್ ಆಗುತ್ತೆ. 6 ಗಂಟೆಗೆ ಓಪನ್ ಆದಾಗ ಒಳ್ಳೆ ಅನಿಮಲ್ ಸೈಟ್ಗಳಾಗುತ್ತೆ, ಹೇಳೋಕ್ಕಾಗಲ್ಲ, ತುಂಬ ಚಾನ್ಸಸ್ ಇರುತ್ತೆ 6 ಗಂಟೆಗೆ. ಅದರಲ್ಲಂತೂ ಆನೆ ಅಂತೂ ಪಕ್ಕ ವೆಲ್ಕಮಿಂಗು, ಗಜಮುಖ ಥರ ಹೋಗ್ತಾ. ಸೊ ಆಮೇಲೆ ಇನ್ನೊಂದೇನು ವಿಶೇಷ ಅಂದರೆ, ಎಲ್ಲರೂ ಅನ್ಕೋಬೋದು ಎಕ್ಸ್ಪಲ್ಸ್ ಇಲ್ಲ. ಸೊ KTM ಎತ್ಕೊಂಡಿದ್ದೀನಿ. KTM ಏನಕ್ಕೆ ಎತ್ಕೊಂಡಿದ್ದೀನಿ ಅಂದರೆ, ಕೇರಳಗೆ ಆಲ್ಮೋಸ್ಟು ಮಾಡ್ರೇಟ್ ಆಫ್ ರೋಡ್ ಇದೆ, ಜಾಸ್ತಿ ಎಕ್ಸ್ಟ್ರೀಮ್ ಇಲ್ಲ. ಸೊ ನಾವೆಲ್ಲ ಎಕ್ಸ್ಟ್ರೀಮ್ ಮಾಡ್ರೇಟ್ ಹೋಗ್ಬಿಟ್ಟು ಎಷ್ಟೊಂದು ಎಕ್ಸ್ಟ್ರೀಮ್ ಮಾಡಿಬಿಟ್ಟಿದ್ದೀವಿ. ಸೊ ಏನಿಲ್ಲ, ಅದಕ್ಕೆ ಎಕ್ಸ್ಪಲ್ಸ್ ಸಖತ್ ಹಾಕೊಂಡು ರುಬ್ತಾಯಿದ್ದೆ. ಆ್ಯಕ್ಚುಲಿ ಒಳ್ಳೆ ಗಾಡಿ ಗುರು, ನಿಜವಾಗ್ಲೂ. ಎಲ್ಲರೂ ಅನ್ಕೋತೀರಾ ಹಿಂಗೆ ಗುರು ಟ್ರಾವೆಲ್ ಮಾಡ್ತೀವಿ ಅಂತ. ನಂದು ಹೋಗಿ ನೋಡಿ ಗುರು, ವಿಡಿಯೋಗಳು ನೋಡಿ ಗುರು, ನಾನು ಮಾಡಿರೋ ರೈಡ್ಗಳು ಎಕ್ಸ್ಪಲ್ಸಲ್ಲಿ ಎಷ್ಟು ರೈಡ್ ಮಾಡಿದ್ದೀನಿ, ಎಂತೆಂಥ ಆಫ್ ರೋಡ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಮೇಲೆ ಯಾವಾಗ ನಾವು ಗಾಡಿ ಮೇಲೆ ನಂಬಿಕೆ ಇಡ್ತೀವೋ, ಸೊ ಅವಾಗ ಆದರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಳುತ್ತೆ. ಹಂಗೇನೆ ಗಾಡಿ ಮೇಲೆ ನಂಬಿಕೆ ಇಲ್ಲ ಅಂದ್ಬಿಟ್ಟು ಅದು ಇದು ಅಂದ್ಬಿಟ್ಟು ಗಾಡಿ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ಅಂತ, ನಾನು ಯಾವ ಗಾಡಿ ಮೇಲೆ ಕಂಪ್ಲೇಂಟ್ ಮಾಡಲ್ಲ ಗುರು. ಯಾವ ಗಾಡಿ ಗುರು, KTM ಇಟ್ಕೊಂಡಿದ್ದೆ, ಅದಕ್ಕೆ ಮುಂಚೆ 390 ಇಟ್ಕೊಂಡಿದ್ದೆ, ಈ ಗಾಡಿಲೂ ಓಡಾಡ್ತಾಯಿದ್ದೀನಿ. ಈ ಗಾಡೀಲಿ ನೋಡಾದ್ರೆ 20,000 ಚಿಲ್ಲರೆನೂ ಓಡಿಸಿದ್ದೀನಿ. ಓಕೆ ಅಣ್ಣ, ಸಿಗ್ನಲ್ ತಟ್ಕೊಂಡು ಹೋದ ಜಾಲಿ ನೀನು. ಓಹೋ ಕುಮ್ಮನ್ ನೋಡಿ, ಬೆಳಗ್ಗೆನೆ ಬಾಯ್ಸು ಮೀನಾಕ್ಷಿ ನಿಲ್ಲು ಮೀನಾಕ್ಷಿ, ಬೇಗ ಜಾಲಿ, ಫುಲ್ ಬೆಳಗ್ಗೆ ಜಾಲಿನೇ, ಜಾಲಿ ಫುಲ್. ಪಂಚಮುಖಿ ಅಂದರೆ ನಮ್ಮ ಒಂದು ಮೀಟಿಂಗ್ ಪಾಯಿಂಟ್ ಹತ್ರ ಬಂದು ಬಾಯ್ಸ್ ಯಾರು ಕಾಣಿಸ್ತಾ ಇಲ್ಲ, ಎಲ್ಲೋಗ್ಬಿಟ್ಟವ್ರೆ ಪಾಪ. ಇಲ್ಲಿ ಏನೋ ಅಂದರೆ ಗೊತ್ತಾಗಲ್ಲ, ಲಾರಿಗಳೆಲ್ಲ ಅಡ್ಡ ನಿಂತಿರ್ತದೆ. ಪಂಚಮುಖಿ ಅಂತಿರ್ತೀವಿ, ಅಲ್ಲಿರ್ತಾರೆ. ಓಕೆ ಹೊರಟಿದ್ದೀವಿ, ಎಲ್ಲ ಬಾಯ್ಸ್ ಎಲ್ಲ ಅಸೆಂಬಲ್ ಆಗಿದ್ದಾರೆ. ಸ್ವಲ್ಪ ಜನ ಬಂದಿಲ್ಲ, ಒಂದು 2-3 ಜನ ಅಲ್ಲೇ ಜಾಯ್ನ್ ಆಗ್ತೀನಿ ಇದ್ದಾರೆ. ರೈಡ್ ನಂಬರ್ 36 ಟುವರ್ಡ್ಸ್ ವೈನಾಡ್. ಲೆಟ್ಸ್ ಗೋ. TKE 3886 ಫುಲ್ಲು ಸ್ಯಾಡಲ್ ಬ್ಯಾಗು, ಟಾಪ್ ಬಾಕ್ಸು, ಸೊ ನಕ್ಕಲ್ ಗಾರ್ಡು, ಹೆಡ್ಲೈಟ್ಸು, ಕ್ರ್ಯಾಶ್ ಗಾರ್ಡು, ಅಲ್ಲ ಇದು ಸ್ಪಾಗ್ ಲ್ಯಾಂಪು,
ನೋಡಿ ಟೂರಿಂಗ್ ಸೆಟಪ್ ಮಿರರ್ ಹಾಕೊಂಡು ಶಿಸ್ತಾಗಿ ಹೊಡಿತಾರೆ. ಸೂಪರ್. ಓ ನಮ್ಮೂರು ಬಿಡದೆ. ಹೆಂಗಿದ್ದೀರಾ ಬಿಡದಿಲ್ಲಿರೋ ಬಾಯ್ಸ್? ಹೆಂಗಿದ್ದೀರಾ ಕಮೆಂಟ್ಸ್ ಮಾಡಬೇಕು. ಬರ್ತಾ ಇರ್ತೀವಿ. ನಮ್ಮೂರೇ ಬ್ರೋ. ಎಷ್ಟೋ ಜನ ಅಂದಿದ್ದೀರಾ ನಮ್ಮೂರ ನೀವು ನಮ್ಮೂರ ಅಂತ ಕೇಳಿದ್ದೀರಾ ಓಡಾಡ್ಬೇಕಾದ್ರೆ. ಬಟ್ ಯಾರೂ ಸಿಕ್ಕಿಲ್ಲ. ನಾನು ಬಂದಾಗ ಹೇಳಲ್ಲ, ನನ್ನ ಪಾಡ್ ಬಂದು ಸೈಲೆಂಟ್ ಹೊಟ್ಟೋಗಿರ್ತೀನಿ. ನಮ್ಮೂರು ಬಿಡದಿ 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 ತಟ್ಟೆ ಇಡ್ಲಿ ಟೈಮಲ್ಲೆಲ್ಲ ತಟ್ಟೆ ಇಡ್ಲಿಲ್ಲ ಫುಲ್ಲು ಬ್ಯುಸಿ. ಇವಾಗ ಪಾಪ ಕಡಿಮೆ ಬಿಸ್ನೆಸ್ ಅಷ್ಟೇ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಟ್ ಆಫು. ಇಲ್ಲಂತೂ ಶಿವದರ್ಶನ ಅಂತೂ ಜನ ನಿಂತ್ಕೊಂಡು ತಿನ್ನೋರು. ಈಗ ಫುಲ್ಲು ಜನ. ನಮ್ಮ ಸೋಮೇಶ್ವರ ಶಿವಲಾಕ್ಯ ಫ್ರೆಂಡ್ ಬಂದಿದ್ದೀವಿ. ಒಳಗಡೆ ಹೋಗೋಣ. ಎಲ್ಲ ಬಾಯ್ಸು ಅಲ್ಲಿ ಒಳಗಡೆ ನಡೀರಿ. ಅಲ್ಲಿ ನಮಸ್ಕಾರ. ಮೈಸೂರು ಅರಸುಗಳಿಗೆ ಯಾವಾಗ ಬಂದ್ರ ನೀವು? ಎಷ್ಟಾಗಿ ಬಂದೆ? ಒಂದು ಅರ್ಧ ಗಂಟೆ ಆಯಿತು. ಹೌದಾ? ನಾನು ನೀವು ಇಬ್ಬರು ಮುಂಚೆ ಮಿಸ್ ಆಗಿಬಿಟ್ಟಿದ್ರು. ಕಾಯ್ತಾ ಇದ್ದೆ. ಇಲ್ಲ ಇವರು ಹುಡುಗರು ಕಾಯ್ತಾ ಇದ್ರು ಅವ್ನಿಗೆ ಅಲ್ಲಿ ಇದತ್ರ. ಹ್ಞೂ ರಿಂಗ್ ರೋಡಲ್ಲಿ ಬಂದೆ. ಸೊ ಬ್ರೇಕ್ಫಾಸ್ಟ್ ಆಗ್ತಾ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬನ್ನಿ. ಈಗ ನೆಕ್ಸ್ಟ್ ಪೆಟ್ರೋಲ್ಗೆ ನಿಲ್ಲಿಸ್ತೀವಿ. ಪೆಟ್ರೋಲ್ ಹಾಕ್ಸ್ಕೊಬಿಡಿ. ಪೆಟ್ರೋಲ್? ಹಾಂ ಮೈಸೂರಿಗೆ ಹೋದ್ಮೇಲೆ ಪೆಟ್ರೋಲ್. ಅಲ್ಲ ಆಯ್ತು, ಓಕೆ. ಇಲ್ಲ ಅಂದರೆ ವೆಯ್ಟ್ ಮಾಡಿ. ಅಲ್ಲ ಹಂಗಾರೆ ಮಳೆ ಬಂತು ಜುಯ್ ಅಂತ ಹಂಗೆ ನಿಂತೋಯ್ತು. ಮಳೆ ಜೋರಾಗಿ ಬಂತು ಒಂದೇ ಸಲ. ಎಲ್ಲ ಜಾಕೆಟ್ ಹಾಕೊಂಡ್ರು. ಆಮೇಲೆ ನೋಡಿದ್ರೆ ನೋಡಿ ಬಿಸಿಲು. ಇವಾಗ ಬಿಸಿಲು ಹೊಡಿತಾಯಿತ್ತು. ಏನು ಆಟ ಆಡ್ಸುತ್ತಪ್ಪ ಮಳೆ ರಾಜ. ಓ ಯಾರ್ರಿ ಗುಂಡ್ಲುಪೇಟೆ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಎಲ್ಲ ಕಮೆಂಟ್ ಹಾಕಬೇಕು. ನಿಮ್ಮೂರಿಗೆ ಬಂದಿದ್ದೀವಿ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಫುಲ್ಲು ಮಳೆ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಗುಂಡ್ಲುಪೇಟೆ ಒಂಥರ ಹೆಸರೇ ಯಾಕೆಂದರೆ ಇದೊಂಥರ ಸೆಂಟ್ರು. ಈ ಕಡೆ ಊಟಿ, ಈ ಕಡೆ ಕೇರಳ. ಈ ಒಂದು ಜಂಕ್ಷನೇ ಬೇರೆ ವೈಬು. ಮತ್ತು ಚಾಮರಾಜನಗರ. ರೈಟಲ್ಲಿ ನಿಂತಿರ್ತೀನಪ್ಪ ಬನ್ನಿ. ಓಕೆ. ಕ್ಯಾಲಿಕೇಟ್, ಕಣ್ಣೂರು, ಕೋಝಿಕೋಡ್, ಟ್ರೆಶೂರ್, ಶಬರಿಮಲೆ ಎಲ್ಲ ಬಂದ್ರಾ? ಓ ಫೇಮಸ್ ಕೊಟ್ಟಿಯವರು. ಅದು ಇವಾಗ ಅದು ಫೇಮಸ್ ಕೊಟ್ಟಿಯವರು ಎಲ್ಲ ಈ ಕಡೆನೇ. ಹಂಗೂ ಬರ್ಬೋದು ಒಳಗಡೆಯಿಂದ, ವಿರಾಜಪೇಟೆಯಿಂದ ಹಿಂಗೋಗಿ ಎಲ್ಲ ಬಂದ್ರೋಣ. CD100 ಎಲ್ಲ ಐತೆ ನೋಡೋ. ಫಸ್ಟು ಹೋಗೋಣಂಗಾರ. ಯಾರು ಹಿಂದೆ ಇಲ್ವಾ? ಸರಿ ನಡಿ, ಹಂಗಾರೆ ಕರ್ಕೊಂಡು ನಡಿ. ನೋಡಿ ಇಲ್ಲೆಲ್ಲ ಇದು ಸೂರ್ಯಕಾಂತಿಗೆ ಗಾಡಿಗಳು ನಿಲ್ಸ್ಕೊಂಡು ಫೋಟೋ ಶೂಟ್ ಮಾಡ್ಕೋತಾರೆ. ಮೋಸ್ಟ್ಲಿ ಬಾಡಿಗೆ ತೊಗೋತಾರೆ ಅನಿಸುತ್ತೆ. ಇಲ್ಲಿ ಎಂಟ್ರಿ ಫೀಸ್ ಥರ. ಇಲ್ಲಿನ ಗದ್ದೆಯವರು ಅಂದರೆ ಬೆಳೆಗಾರರು ಫುಲ್ಲು ಜಾಲಿ ಸಕ್ಕತ್ತಾಗಿರುತ್ತೆ. ಇವಾಗಲ್ಲ ಒಳ್ಳೆ ಫೋಟೋ ಬರುತ್ತೆ ಸೂರ್ಯಕಾಂತಿಗೆ. ಎಷ್ಟೋ ತೊಗೋತಾರೆ? 10 ರೂಪಾಯಿ 20 ರೂಪಾಯಿ ತೊಗೋತಾರೆ. ಗೊತ್ತಿಲ್ಲ ನನಗೂ. ತೋಟಕಾಯವ್ರು ಇರ್ತಾರಲ್ಲ, ಇಲ್ಲಾಂದರೆ ಹಾಳು ಮಾಡಾಕ್ಬಿಡ್ತಾರೆ. ಹೋಗ್ಬಿಟ್ಟು ಹೂವು ಮುರಿಯೋದು ಹಿಂಗೆ ಮಾಡೋದು. ಪಾಪ ಅವರೆಲ್ಲ ಕಷ್ಟಪಟ್ಟು ಬೆಳೆದಿರ್ತಾರೆ. ಇವ್ರು ಜಾಲಿ. ಎಂಟರ್ಡ್ ಬಂಡೀಪುರ ಮುತ್ತಾಂಗ ಫಾರೆಸ್ಟ್. ಅರ್ಧ ಗಂಟೆ ಆಯಿತು ಬಂದು. ಒಂದು ಆನೆನೂ ಕಾಣಿಸಿಲ್ಲ, ಒಂದು ಜಿಂಕೆ, ಕೋತಿಗಳು ಮಾತ್ರ ಕಾಣಿಸ್ತದೆ. ಪಾಪ ಇದು ಊಟ ಗೀಟ ಹಾಕ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟಿರ್ತಾರೆ. ಕೋತಿ, ಜಿಂಕೆನೂ ಕಾಣಿಸ್ತಿಲ್ಲ. ಇಷ್ಟು ಜಿಂಕೆ ಎಲ್ಲ ಆ ಕಡೆ ನಾಗರಹೊಳೆ ಕಡೆ ಜಾಸ್ತಿ. ನಾಗರಹೊಳೆ, ಕಬಿನಿ ಈ ಕಡೆ ಎಲ್ಲ. ಅದಕ್ಕೆ ಈ ಥರ ಗಾಡಿಗಳು ಲಾರಿಗಳು ಓಡಿದ್ರೆ ಭಯ ಪಟ್ಕೊಂಡು ಓಡೋಗಿರ್ತದೆ. ಇಲ್ಲೇನು ಅಂದರೆ ಬೆಳಿಗ್ಗೆ ಹೊತ್ತು 6 ಗಂಟೆಗೆ ಚೆಕ್ ಪೋಸ್ಟ್ ಬಿಡ್ತಾರೆ ನೋಡಿ. ಆವಾಗ ಸ್ವಲ್ಪ ಮೊನ್ನೆ ನಾವು ಬಂದಾಗ ಆನೆ ಕಾಣಿಸ್ತು, ಸೈಡಲ್ಲಿ ಇತ್ತಿತ್ತು. ಜಿಂಕೆಗಳು ಸ್ವಲ್ಪ ಕಾಣಿಸ್ತು. ನೋಡಿ ತ್ರಿಶೂರ್ಗೆ ಹೋಗ್ತೈತೆ. ಅಣ್ಣ ತ್ರಿಶೂರ ನಾನು ವಾರ ಪೂವಂಕಾರ ಅಂತ ಹಾಡು ಹೇಳ್ಕೊಂಡು ಹೋಗ್ಬೋದು ತ್ರಿಶೂರ್ಗೆ. ಏಯ್ ಸ್ಪೀಡ್ಗೆ ಹಿಡಿತಾರೋ? ಹೂಲೋ ಹಿಡಿದ್ರು ಹಾಕ್ಕೊಂಡ್ರು ಹಾಕ್ಕೊಂಡು. ಕೇರಳ ಪೊಲೀಸು ಸ್ಪೀಡ್ ಚೆಕ್ ಹಿಡಿತವ್ರೆ. ಇವನು ಬೇರೆ ಬರ್ರಂತ ನುಗ್ದ. ಅಯ್ಯೋ ತಟ್ಟಿ ಕೊಟ್ಟವ್ರ? ಇಲ್ಲಲ್ಲೋ, ಇವನು ಬೇರೆ ರಾಕೆಟ್ ಹೋದಂಗೆ ಹೋದಲ್ಲೋ.
ಓ ಅಲ್ಲೋಡಲ್ಲಿ ಎಣ್ಣೆ ಚೆಕ್ಕಿಂಗು ಇಲ್ಲೋಡಿ ಇಲ್ಲೇ ಹಾಕೊಂಡ್ರು ಗುರು ಆರ್ ಟಿ ಓರು. ಹಿಡಿಯಿದೆ ಹೌದಾ ಸರ್? ಹೋಗಿ ನನ್ನ ನಕ್ಕ ಹೋಗು ಪೋಯ ಅವನು ನಾನು ಕೇಳೋ ಭಾಷೆಲಿ ಪೋಯ ಅಂತಲ್ಲ ಅವ್ರಿಗೆ ಸಾಕಾಗ್ಬಿಟ್ಟ ಕರೆದ್ರು ಅಂತ. ಲೋ ಎಕ್ಸೈಸು ಎಲ್ಲ ಚೆಕ್ಕಿಂಗು ಎಣ್ಣೆ ಪುತ್ತೆ. ಮುತ್ತಾಂಗ ಈಗ ಇದು ಕೇರಳ ಮುತ್ತಾಂಗ. ಫೈನಲಿ ಮಳೆ ಬಂದೇ ಬಿಡ್ತು ಕೇರಳದಲ್ಲಿ. ಅಲ್ಲಿ ಬಂದಿತ್ತು, ಸ್ಟಾಪ್ ಆಗಿತ್ತು, ಎಂಟ್ರಿ ಕೊಡ್ತಿದ್ದೀವಿ. ಫುಲ್ಲು ಬಾರಿಸ್ತಾ ಇದೆ ಮಳೆ. ನಮ್ಮ ಮಗಳಿಗೆ ರೈನ್ ಶೇಡ್ ಕೊಡ್ಬೇಕಾದ್ರೆ ಒಂದು ಹಾಡಿತ್ತು, ನಾನು ನೆನಪಿದೆ. ಏನಂದರೆ ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನದರ್ ಡೇ ಐ ವಾಂಟ್ ಟು ಬೈಕ್ ದ ರೈಡ್ ಪ್ಲೀಸ್ ಗೋ ರೈನ್ ಅವೇ. ಲೆಫ್ಟ್ ಸ್ಟ್ರೈಟ್ ಹೋಗ್ಬೇಕು, ಲೆಫ್ಟು ಮಾಮೂಲಿ ರೈಟ್ ಹೋದರೆ ನಮ್ಮದು ಇದು ಮಾನತವಾಡಿ. ಓ ಇಲ್ಲಿ ಒಟ್ಟಲ್ಲಿ ಟ್ರಾಫಿಕ್ಕು ಕ್ಯಾಡ. ಇದು ಸುಲ್ತಾನ್ ಬತ್ರಿ. ಬತ್ರಿ ವಾಯ್ನಾಡ್. ಏನು ಗೊತ್ತಾ ಸ್ನೇಹಿತರೆ, ಕೇರಳ ಸ್ಟೇಟ್ ಹೆಂಗೆ ಅಂದರೆ ತುಂಬ ನೇಚರ್ ಇರೋ ಜಾಗ, ಆದರೆ ರೋಡ್ ಮಾತ್ರ ಅವ್ರು ದೊಡ್ಡದು ಮಾಡಲ್ಲ. ಈಗ ಎಲ್ಲೋ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾವ್ರು. ಅದು ಏನು ಕೊಚ್ಚಿನ್ನು, ತ್ರಿಶೂರು, ಮತ್ತು ಈ ಕಡೆ ನಮ್ಮ ಕಾಸರಗೋಡು ರೋಡ್ನ ಹೈವೇಲಿ ಅದು ಇವಾಗ ಮಾಡ್ತಾ ಇರೋದು. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಬಿಡಿ, ಅದು ಎಷ್ಟೋ ವರ್ಷಗಳಿಂದ ಆಗ್ತಾಯಿದೆ ಅದು. ಬಟು ಯಾವುದೇ ಥರ ನೇಚರ್ನ ಟಚ್ ಮಾಡಲ್ಲ. ಅಯ್ಯೋ ಇವನೇನು ಗುರು ಅವ್ರ ಆಟೋ ಇವ್ರಿಗಿಬ್ರು ಜಗಳ ನಮ್ಮಿಬ್ರಿಗೆ ಓಡಿಸ್ತಾರೆ. ಅಯ್ಯೋ ಲೇ ನೀವೇನೋ ಲೋಕಲ್ ಗುರು ಇಲ್ಲೇ ಹೋಗ್ಕೊಂಡು ಸ್ಟೇಷನಲ್ಲಿ ಇಟ್ಕೊಂಡು ಇತ್ಯರ್ಥ ಮಾಡ್ಕೊತೀರ, ನಾವೇನೋ ಮಾಡೋದು? ಅಯ್ಯೋ ಅಣ್ಣ ಹೋಗೋಣ, ಅದೇ ಗೊತ್ತಾಗ್ತಿಲ್ಲ. ನೋಡಿ ಎಲ್ಲ ಹಾಕೋಗ್ತಾವ್ರೆ. ಒನ್ ವೇ ಕಣ, ಲೆಫ್ಟ್ ಹೋಗ್ಬಿಟ್ಟು ಆ ಕಡೆ ಬರಬೇಕು. ಈಗ ಒನ್ ವೇ ಏನಿಲ್ಲ, ದೊಡ್ಡ ರೋಡು ಅಂದ್ಬಿಟ್ಟು ಅಲ್ಲೆಲ್ಲ ಬಸ್ ಸ್ಟಾಪ್, ಅಲ್ಲಿ ಹೋಗ್ಬೇಕು. ಈಗ ಬಸ್ ಸ್ಟಾಪ್ ಇದು, ಅಲ್ಲೋಗ್ಬೇಕು ರೈಟು. ಒಳಗಡೆ ದೊಡ್ಡದಾಗಿರುತ್ತೋ. ಸೊ ಹಂಗೆ, ಬಟ್ ಅದೊಂದು ಖುಷಿ ಆಗುತ್ತೆ. ರೈಟ್ ಹೋಗ್ಬೇಕು. ಇಲ್ಲಿ ಇವರು ನೇಚರ್ನ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ಇರೋ ರೋಡಲ್ಲೇ ಹಿಂಗೆ ಓಡಾಡ್ಕೊಳ್ರಿ, ಹೆಂಗಾರು ಮಾಡ್ಕೊಳ್ಳಿ. 1 ಅವರು ನಾವು ಕೇರಳದಲ್ಲಿ ಓಡಾಡಬೇಕು ಅಂದರೆ 30 ಕಿಲೋಮೀಟ್ರ್ ಅಷ್ಟೇ ಹೋಗೋಕ್ಕಾಗೋದು. 30 ಕಿಲೋಮೀಟ್ರ್, ಅದು ಏನು ಒಂದೊಂದ್ಸಲ ಇನ್ನು ಈ ಥರ ಎಲ್ಲ ಟ್ರಾಫಿಕ್ ಆಗ್ಬಿಟ್ರೆ ಅದು ಇಲ್ಲ. ಕೊಚ್ಚಿ, ಶಬರಿಮಲೆ, ಕ್ಯಾಲಿಕಟ್, ಕಣ್ಣೂರ್ ನೋಡಿ. ಮಳೆಯಲ್ಲಿ ಕಂಟಿನ್ಯೂಸ್ಲಿ ಮಳೆ ಬರ್ತಾ ಇದೆ. ಬಟ್ ಇಲ್ಲಿ ನೋಡಿ, ಇದು ಕಾಲಿಪೀಠ ಅಂತ, ವಯನಾಡ ಮೈನ್ ಕ್ಯಾಪಿಟಲ್ ಥರ ಮೈನು ಊರು. ಇಲ್ಲಿ ಒಂದೇ ಇದರಲ್ಲಿ ಗೌರ್ಮೆಂಟು ಒಂದು ಎಣ್ಣೆ ಅಂಗಡಿ ಇದೆ ನೋಡ, ಆ ಬಿಲ್ಡಿಂಗಲ್ಲಿದೆ ಗೌರ್ಮೆಂಟ್. ಇದು ಒಳಗಡೆ ಹೋಗಿ ಕ್ಯೂ ನೋಡಿ, ನಮ್ಮ ಹುಡುಗರೆಲ್ಲ ಹೋಯ್ತವ್ರು ಬಾಯ್ಸು. ಅಲ್ಲಿ ಇದೆ ಎಣ್ಣೆ ಅಂಗಡಿ ನೋಡಿ, ಇದೆ ನೋಡಿ ಒಂದೇ. ಅದು ಬಿಟ್ಟರೆ ಎಣ್ಣೆ ಅಂಗಡಿಗಳೆಲ್ಲ ಇಲ್ಲ ಇಲ್ಲಿ, ಎಲ್ಲ ಗೌರ್ಮೆಂಟ್ ಎಲ್ಲ ಫುಲ್ ಕಂಟ್ರೋಲ್. ಮಳೆ ಅಂತೂ ಬರ್ತಾನೆ ಇದೆ, ನಾವು ಜಾಲಿ. ನೋಡಿ ಸ್ನೇಹಿತರೆ, ಇಲ್ಲೇನು ಬಂದೋ ನಿಯರು ಹೆಂಗಿದೆ ಗೊತ್ತಾ? ಲಾಸ್ಟ್ ಟೈಮ್ ಬಂದಾಗ ನಾನು ಆ ಬೆಟ್ಟದ ಮೇಲೆ ಚೋಳಮಲ ಹಿಲ್ಸ್ ಅಂತ ಕಾಣಿಸ್ತಾ ಇದೆ, ಅಲ್ಲೋಗಿದ್ದೆ. ಇವಾಗ ಯಾರೋ ಫೋನ್ ಮಾಡ್ತಾರೆ, ಬಂತು ಫೈನಲಿ. ಇಲ್ರೋಸ್ ಎಸ್ಟೇಟ್, ಕಾಫಿ ಎಸ್ಟೇಟ್ ಒಳಗಡೆ ಇರೋದು ಇದು. ಹಲೋ ಓಣ ವೈತ್ರಿ ಅಲ್ಲಲ್ಲ, ವೈತ್ರಿ ಊರ ಹೆಸರು ವೈತ್ರಿ. ಇಲ್ಲೆಲ್ಲ ವೈತ್ರಿ ಅಂತ ಏನಿದೆಯೋ ಅದೆಲ್ಲ ಊರ.
ಹುಷಾರಾಗಿ ಹೋಗ್ಬೇಕು. ಟ್ರ್ಯಾಕು ಇದು ಟ್ರೈನಿಂಗು. ಇದಾಗಿರ್ತಾರೆ ನೋಡು, ಫುಲ್ ಟಾಸ್ಕು. 2 ಗಂಟೆಗೆ ರೀಚ್ ಆಗಿದೆ ಈಗ. ನೋಡಿ ಇಲ್ಲೇ ಫಾಲ್ಸ್, ನೋಡಿ ಇಲ್ಲೇ ವಾಟರ್ ಫಾಲ್ಸ್ ಅಂತ ಇತ್ತು ನೋಡಿ. ಇವ್ರು ಸ್ಟೇ ಹೊಡೆನೆ ಇಲ್ಲಾಂದರೆ ಅಲ್ಲಿ ನಡ್ಕೊಂಡೋದ್ರೆ ಫಾಲ್ಸು. ಅಲ್ಲೇ ಕಾಣಿಸುತ್ತೆ, ಚೆನ್ನಾಗಿದ್ದು. ಇನ್ನೇನು 24 ಗಂಟೆ ಮಳೆ ಬರ್ತಿದ್ರೆ ಇನ್ನೇನಾಗುತ್ತೆ ನೋಡಿ. ಸ್ವಿಮ್ಮಿಂಗ್ ಪೂಲು ರೈಟು. ಹಾಂ ಏನು ಕಾಯ್ಕೊಂಬರ್ಬೇಕಲ್ಲ ಎಲ್ಲರಿಗೂ. ಓ ಸಲಾಮ್, ಏನೋ ಅರ್ಧ ಪ್ಯಾಂಟ್ ಹಾಕ್ಕೊಂಡಿದ್ಯಾ? ಈಗಲೇ ಪ್ಯಾಂಟ್ ಬಿಚ್ಬಿಟ್ಟಿದ್ಯಾ? ಹಾಂ ಅಕ್ಬರ್, ವೇರ್ ಇಸ್ ಅಕ್ಬರ್? ಹಾಂ ಓಕೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಮಾಡಿ ಸೆಕೆಂಡ್ ಟೈಮ್ ಇಲ್ಲರೂ ಎಸ್ಟೇಟ್ ಅಲ್ಲಿ ಮೊನ್ನೆ ಬಂದು ರೇಖೆ ಮಾಡ್ಕೊಂಡು ಹೋಗಿದ್ದೆ. ಈಗ ಆರ್ಗನೈಸ್ ಮಾಡಿದ್ದೀವಿ ಅಷ್ಟೇ. ಸಾಕಾಗಿದೆ ಜಾಗ ಇದು. ಹಿಂದೆಗಡೆ ಎಲ್ಲ ಮೌಂಟೇನ್ಸ್, ಚೋಲಾಮಲ ಹಿಲ್ಸು. ಹಿಂದೆಗಡೆ ಇರೋದು ಹೆಸರು, ಬೆಟ್ಟದ ಹೆಸರು ಚೋಲಾಮಲ. ಊಟ ಎಲ್ಲ ಆಯಿತು. ಊಟ ಆದಮೇಲೆ ಬ್ಯಾಕ್ ಟು ಈಗ ಒಂದು ಆಫ್ ರೋಡ್ಗೆ, ಜಂಗಲ್ ಪಾರ್ಕ್ ಅಂತ. ಮಳೆ ಅಂತೂ ನಾನ್ ಸ್ಟಾಪ್ ಬಿಡ್ತಾನೆ ಇಲ್ಲ. ಅದೇ ಮಳೇಲಿ ಹೋಗ್ತಾಯಿದ್ದೀವಿ, ಗೊತ್ತಲ್ಲ, ನಾವು ಬಿಡೋಲ್ಲ. ನಮ್ದೇನು ಪ್ಲ್ಯಾನ್ ಇದೆಯೋ ಅದನ್ನು ಮಾಡಲೇಬೇಕು. ಸೊ ಇಲ್ಲೇ ಊಟ ಎಲ್ಲ ಆಯಿತು. ಮಳೆ ಅಂತೂ ನಾನ್ ಸ್ಟಾಪ್ ಬಿಡಿತೈತೆ. ನೋಡಿ ನಮ್ಮದು ಕ್ಲಬ್ಗೆ ವಿಡಿಯೋ ಶೂಟರ್ ಕಳಿಸಿದ್ದೀನಿ, ವಿಡಿಯೋಗ್ರಫಿ ಮಾಡೋರು ಫುಲ್ಲು. ಸೋನಿ ನೋಡಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದಾರೆ. ಈ ಥರ ಜೀಪಲ್ಲೆಲ್ಲ ನೋಡಿ, ಈ ಥರ ಎಲ್ಲ ಮಾಡಿಸ್ತೀರಾ ಕ್ಲಬ್ಬಲ್ಲಿ? ನೋಡಿ ನಮ್ಮ ಕ್ಲಬ್ಬಲ್ಲಿ ಈ ಥರ ಎಲ್ಲ ಆಪ್ಷನ್ ಇರುತ್ತೆ. ಇಲ್ಲ ಅಲ್ಲಿ ಅಡ್ಡ ಇದೆ, ಜಾಮ್ ಇದೆ. ಆಟೋ ಬೆನಿಲಿ ಲೋ, ಬೆನಿಲಿ ಇಸ್ ನಾಟ್ ಕಮಿಂಗ್. ಅವನು ಬೆನೆಲಿ ಎಲ್ಲಿ ಒಳಗಡೆ ಕೂತವ್ರು ನೋಡಿ. ಅವನು ಇಲ್ಲೇ ಇದ್ದೀರಿ ಬೆನೆಲಿ. ಎಂಥ ಮಳೆ ಬರ್ತಾ ಇದೆ ಅಂದರೆ ಫುಲ್ಲು ಸೈಕ್ ಮಳೆಲೇ ಬಾರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಗಲ್ ಪಾರ್ಕ್ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸ್ಟೇ ಟ್ಯೂನ್. ಒಂದು ಬ್ರೇಕ್ ತೊಗೊಂಬನ್ನಿ ಬೇಕಾರೆ. ಫುಲ್ಲು ಮಳೆ, ವಾಟರ್ ಕ್ರಾಸಿಂಗ್, ಸೋ ಮೆನಿ ವಾಟರ್ ಕ್ರಾಸಿಂಗ್. ಸೈಡಲ್ಲೇ ಬರೋಣ. ಇಲ್ಲಿ ನೋಡಿ, ವಾಟರ್ ಕ್ರಾಸಿಂಗು ಭಯ ಆಯ್ತಾಯ್ತಲ್ಲ ಇಲ್ಲಿ. ಭಾಸ್ಕರ್ ಇಳಿದ್ಬಿಟ್ಟು ಫೋಟೋ ಹೊಡಿ. ಹೆಂಗಿದೆ ನೋಡು. ಒಳ್ಳೆ ರಣ ಬೀಕರ್ ಹೋಗಿ ಬರ್ತೀವಿ. ಇಲ್ಲಿ ನೋಡಿಲಿ ಎವ್ವಿ. ಇದು ಒಂದು ಅಲ್ಲಿಗೆ ಹಾಕೋರು ಅಷ್ಟೇ. ಏನಾದ್ರು ಆದರೆ ಇದ್ರಲ್ಲಿ ಜಾರದ್ರು ಬಿದ್ದು ಹೋಗ್ತೀವಿ. ಓ ಮೈ ಗಾಡ್, ಏನು ಫೋರ್ಸ್ ಇದೆ ನೋಡಿ. ಜೀಪ್ 4 ವೀಲ್ ಹೋಗುತ್ತೋ. ಇನ್ನು ಸ್ಟಾರ್ಟು ಫಾರೆಸ್ಟ್ ರೂಟ್ ಸ್ಟಾರ್ಟ್ ಆಗುತ್ತೆ. ನಡೀರಿ. ಇಲ್ಲಿ ನೋಡು, ಇಲ್ಲೊಂದು ಇಲ್ಲಿಂದ ಈಗ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅವಾಗಲೂ ಸ್ಟಾರ್ಟ್ ಆಗಿತ್ತು, ಬಟ್ ಇವಾಗ ನೋಡಿ ಫುಲ್ ಡೆನ್ಸು. ಒಂಥರ ಫೀಲ್ ಲೈಕ್ ಡೆನ್ಸ್ ಫಾರೆಸ್ಟು. ಮರ ಬಿದ್ದಿದೆ.
ಟಾರ್ಸನ್ನು ಕಾಡಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಿಲ್ಲ ಮರನೇ ಬಳ್ಳಿ ಎಲ್ಲ ಕಿತ್ಕೊಂಡು ಹಂಗೆ ಓಡಿಸ್ಕೊಂಡು ಹೋಗ್ತಾನೆ. ವಾಟರ್ ಕ್ರಾಸಿಂಗು. ಓ ವಾಡ್ ಏನು ಗುರು ವಾಟರ್ ಕ್ರಾಸಿಂಗು. ನೋಡಿ ಟಾರ್ಸನ್ ಮರನ ಕಟ್ಕೊಂಬಂದ್ಬಿಟ್ಟವನು ಇಲ್ಲಿ. ವೈಸರ್ ಮಾಡ್ಕೊಂಡ ನ್ಯಾಚುರಲ್ ವೈಸರು ಹೆಂಗಿದೆ. ಇನ್ನೂ ಇದೆಯೋ ಇನ್ನೂ ಇದೆ ಹೆಂಗಿದೆ. ಕ್ರೇಜಿ ಗಾಯ್ಸ್ ಹೆಂಗಿದೆ ಅವೇಜ್ ನೋಡಿ. 4:45 ಫುಲ್ಲು ಡಾರ್ಕ್ ಆಗಿಬಿಟ್ಟಿದೆ. ಮಳೆ ಬರ್ತಾನೆ ಇದೆ. ನಮ್ಮ ಟೀಮ್ ಅಂತೂ ಒಳ್ಳೆ ಏನು ಅಂದರೆ ಇವಾಗ ಟೆರೆನ್ ಸ್ಟಾರ್ಟ್ ಆಗಿದೆ. ಫುಲ್ಲು ಟೆರೆನ್ ಈಗ. ಅಯ್ಯೋ ಅದಿಂದ ಏನು ಹೋಗೋ ಅಕ್ಕ. ನಾನು ಟ್ರ್ಯಾಕ್ ಚೇಂಜ್ ಮಾಡ್ಕೊಬಿಟ್ಟೆ. ಹೋಗು ಇಲ್ಲಿ ಬಂದ್ಬಿಟ್ಟೆ. ಏನು ಹೋಗ ಟಾರ್ಸನ್. ಓ ಇವನ ಟಾರ್ಸನ್ ವೀಕ್ ಆಗ್ಬಿಟ್ಟವ್ರೆ. ನಾನು ಹೌದಾ ಇವಾಗ ಬಂದ ನೋಡೋಕ್ಕಿದ್ದು. ಓ ಮೈ ಗಾಡ್ ಏನು ಗುರು ಇದೆ. ಕ್ರೇಜಿ ರೈಡಿಂಗ್ ಇನ್ ರೈನ್ ಫಾರೆಸ್ಟ್ ಥರ ಇದೆ ಕಣೋ. ಇದು ಬರೀ ಮಳೆ ಅಲ್ಲ, ಇದು ರೈನ್ ಫಾರೆಸ್ಟ್. ನಾನು ಅದನ್ನೇ ಹೇಳಿದೆ, ಅಮೆಝಾನ್ ಫಾರೆಸ್ಟ್ ಇದ್ದಾಗೈತೆ. ಫುಲ್ಲು ಹೆವಿ ಮಳೆ. ಅವ್ನು ಹೇಳಿಲ್ವಾ ನೀವು 4:45 ಹೋದ್ರೆ ಕತ್ಲಾಗ್ಬಿಟ್ಟಿರ್ತದೆ ನಿಮ್ಮ ಮಳೆ. ಇಲ್ಲ ಡೇ ಹೊತ್ತು ಹಿಂಗೆ ಇರುತ್ತೆ ಇಲ್ಲಿ. ನಾವೆಲ್ಲ ಸಿಂಗಲ್ ಬಾರ್ಸರ್ ಬಂದ್ಬಿಟ್ರೆ ಹೊಡ್ಕೊಂಡು ಹೊಟ್ಟೋಗ್ಬಿಡ್ಬೋದು, ಎಲ್ಲೂ ಇರೋಂಗಿಲ್ಲ. ನೋಡು ನೀರು ಇಲ್ಲಿ ಸಕಾಲಾಗಿ ಬರುತ್ತೆ. ಹೌದಾ ನಕ್ಕ ಜಾಗ ಇಲ್ಲ ನನಗೆ. ಅಯ್ಯೋ ಇನ್ನು ಸ್ಟೀಪ್ ಜಾಸ್ತಿನ. ಇವೇ ಗ್ಯಾಪ್ ತಗೊಳ್ಳಿ. ಗ್ಯಾಪು ಒಟ್ಟಿಗೆ ಹೋಗ್ಬಿಡಿ. ಗ್ಯಾಪು ಬನ್ನಿ. ಗ್ಯಾಪು ಕಚ್ಕೋತಾರ ಅವ್ರೇನೆ. ಗ್ಯಾಪ್ ತಗೊಂಬನ್ನಿ. ಗ್ಯಾಪು ನೀನು ಯಾರೋ ಕಚ್ಕೊಂಡ್ರಲ್ಲ. ಓ ಮೈ ಗಾಡ್ ಕ್ರೇಜಿ. ಓ ಇಲ್ಲಿ ಹೊಗೆ ಇದೆಯೋ ಇಲ್ಲಿ. ಇದು ಫಾಗು ಇಲ್ಲ ಅಲ್ಲ, ಫಾಗ್ ಇದೆಯೋ ಇಲ್ಲಿ. ನೀನು ಆ ಕಡೆ ನೋಡಿ, ಇಲ್ಲಿ ಲೆಫ್ಟಲ್ಲಿ ಫಾಗದು. ಫಾಗು Take the shot. Take the shot. ಎತ್ಕೊಂಬರ ಸಿಕ್ಕ ಮೊಬೈಲ್. ಹೆಂಗಿದೆ ಟ್ರೈಲ್ಸು? ಬಂದ್ರು
ಏನಿದೆ ಗೊತ್ತಾ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಾರಿಸ್ಕೊಂಡು. ಅಂದರೆ ನಮ್ಮದು ಗ್ರೂಪ್ ಬಂದರೆ ಏನಾಗುತ್ತೆ, ನಾವು ಕಂಟಿನ್ಯೂಸಿಗೆ ಹೋಗೋಕ್ಕಲ್ಲ, ಸೊ ಎಂಜಾಯ್ ಮಾಡೋಕ್ಕಲ್ಲ. ಬಟ್ ಆದರೆ ನಾವು ಏನು ಮಾಡೋದು, ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೋದು. ಸೊ ಜಾಗಕ್ಕೆ ನಾನು ಸೆಕೆಂಡ್ ಟೈಮು, ಬಟ್ ಟೂ ವೀಲರ್ ತಂದಿರಲಿಲ್ಲ, ಜೀಪಲ್ಲಿ ಬಂದಿದ್ದೆ. ಅವಾಗೇ ಅಂದ್ಕೊಂಡೆ ಇದು ಯಾಕೋ ಖರಾಬಾಗಿದೆ ಅಂದ್ಬಿಟ್ಟು ಅವತ್ತೇ ಪ್ಲ್ಯಾನ್ ಮಾಡಿದ್ದು. ದ ಜಂಗಲ್ ಪಾರ್ಕ್ ಇಲ್ಲ, ಅಷ್ಟೇನು ಟೆರನ್ಗಳು ಯಾವುದಿಲ್ಲ. ಹಾಂ, ಸ್ಟಾಪ್ ನೀನೇ ಮಾಡಿಸೋ. ಇವ್ರ ಪಾಪ ಇವ್ರ ಸೆಂಟ್. ಹೋಗೋ ಮುಂದಕ್ಕೆ ಹೋಗಿ ಕೇಳೋ ಜಿಲ್ಲೆಯಲ್ಲೂ ಜಾಮ್ ಆಯ್ತಾರೆ. ಜಾಮ್ ಮುಂದಕ್ಕೆ ಹೋಗ್ತಾರೆ. ಯಾಕೆ ಬಿದ್ದೋಗ ನೀವು ಈ ಬೋರ್ ಬಿಡಬಿಟ್ಟು? ತಾಳು ಹೆಂಗೆ ಬಿದ್ದೆ? ಸೈಡ್ ಬನ್ನಿ, ನೀನು ಹಿಂದಕ್ಕೆ ಹೋಗಿ ಬನ್ನಿ. ಹಾಂ ತಾಳು ಹೋಗ್ತಾ ಇದ್ದೀರೋಣ, ನಡೀರಿ ಆಯಿತು. ನೀವು ಹೋಗಿ, ಜೀಪ್ ಹೋಗ್ಬಿಡ್ಲಿ. ಆ ಜೀಪ್ದು ರೆಕಾರ್ಡ್ ಮಾಡ್ಕೊಳಕ್ಕೆ ಕೇಳು, ರೆಕಾರ್ಡ್ ಮಾಡಿ ಹೋಗಿ ಕೇಳು ಅವನಿಗೆ. ಬ್ರೋ ಇವರು ಇದೆ ಸ್ಟೇಗೆ ಹೋಗ್ತಾ ಇರೋದು, ಇವರು ಸ್ಟೇಗೆ. ಹಾಂ ನಡಿ ಅವ್ರು ಬರ್ತಾರೆ, ಅದೇನೋ ಇಟ್ಕೋತಾರ. ನಡಿಯೋ. ಹಾಂ ಲಾಕ್ ಆಗ್ಬಿಟ್ಟವ್ರೆ. ಅವರೇ ಭಯ ಪಟ್ಬಿಟ್ರು. ರೆಡಿಯೋ. ಇದನ್ನೇ ಹೇಳಿದ್ದು ನಕ್ಕಂಡೆ. ಓ ನಮ್ಮ ಫಾಲ್ಸ್ಗಳು ಇಲ್ಲೇ ಬರ್ತೈತೆ. ಏನು 2 ಜೀಪ್ ಇದೆಯಲ್ಲ ಅವ್ರದ್ದೇನಾ ಇಂಥ ಪ್ಲೇಸ್. ಮಳೆ ನಾನ್ ಸ್ಟಾಪ್ ಬರ್ತಾನೆ ಇದೆ. ಫುಲ್ ಅಮೆಝಾನ್ ಫಾರೆಸ್ಟ್ ಥರ ಇದೆ ನಿಮಗೆ ಫೀಲು. ಸೊ ಫೀಲ್ ಆ ಥರ ಇದೆ ಅಂದರೆ ಅಮೆಝಾನ್ ಫಾರೆಸ್ಟಲ್ಲಿ ಅಂದರೆ ರೈನ್ ಫಾರೆಸ್ಟ್ ಅಂತಾರಲ್ಲ ಆ ಥರ ಇದೆ ಇದು ರೂಟ್ ಮಾತ್ರ. ಒಂದು 8 ಕಿಲೋಮೀಟ್ರ್ ಆಫ್ ರೋಡು, ಭಯಂಕರವಾಗಿದೆ. ಮೇನ್ ವಾಟರ್ ಕ್ರಾಸಿಂಗು, ವಾಟ್ರು ಫಾಲ್ಸು. ಜಿಗಣೆ ಓ ಜಿಗಣೆ ಆಯ್ತು. ಹೊಸದಿ ನಮಗೂ ಹತ್ಕೊಂಡಿತ್ತು, ಹೆವಿ ಇದೆ. ಆಗಿರುತ್ತೆ. ಏನು ಎಗುರಿಸ್ಬಿಟ್ಟೆ ವಾಟರ್ ಕ್ರಾಸಿಂಗಲ್ಲಿ ಹೋಗಿ. ಹೋಗುವ ಕಚ್ಕೊಂಡ್ಬಿಟ್ಟವನು. ನೀವು ಹೆಂಗಾರು ಮಾಡಿ ಸೈಡ್ಗೆ ಹಾಕ್ಕೊಬೇಕಲ್ಲ ಊಟ. ಇಲ್ಲೊಂದು ವಾಟರ್ ಕ್ರಾಸಿಂಗ
ಬುದ್ಧಿ ಬುದ್ಧಿ ನಿಂತ್ಕೊಬಿಡು ಈ ಜೀಪಲ್ಲಿ ಹಿಂದೆ ಬಂದ್ಬಿಟ್ರೆ ಅಷ್ಟೇ ಅರೋರ ಇದೇನು ಕಲ್ ಕಾಣಿಸ್ತೇ ಸುಮ್ಮನೆ ಓಡಿಸ್ತೆ ಬಂಡೆ ಕೊಡೋದು ಬಂಡೆ ಇಲ್ಲೇ ದೇವಸ್ಥಾನ ಇರೋದು ಹಾಂ ಇದೇ ದೇವಸ್ಥಾನ ಇಲ್ಲಿ ಕಲ್ಲಿಲ್ಲ ಅದೇ ದೇವಸ್ಥಾನ ನೋಡು ಬೇಲ್ ಗ್ಯಾಪ್ ಕೊಡೋ ಸ್ವಲ್ಪ ಸ್ಲೋ ಮಾಡೋ ಥರ ಇದೆ ಎಂತ ಗೊತ್ತಾ ಒಳ್ಳೆ ರೈನ್ ಫಾರೆಸ್ಟ್ ಅಮೆಝಾನ್ ರೈನ್ ಫಾರೆಸ್ಟು ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟು ಆಫ್ ರೋಡ್ ಮಾಡೋರಿಗೆ ಡಿಫ್ರೆಂಟು ನಾವು ಯಾವಾಗಲೂ ಸ್ಲಶ್ಶು ಆ ಥರ ಮಾಡಿದ್ದು ಇದು ಒಂಥರ ಬರೀ ವಾಟರ್ ಫಾಲ್ಸು ವಾಟರ್ ಕ್ರಾಸಿಂಗು ಈ ಥರ ಇತ್ತು ಅಂದರೆ ಒಳ್ಳೆ ಅಡ್ವೆಂಚರ್ ಮಾಡೋದಕ್ಕೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾವು ಸುಮ್ಮನೆ ಮಾಡ್ಕೊಂಡು ಈ ಥರ ಎಷ್ಟೊಂದು ಮಾಡ್ಕೊಂಡು ಹೋಗ್ಬಿಡಿ ಸುಮ್ಮನೆ ವಿಡಿಯೋ ಹೇಳ್ತೀರಿ ಓ ಇದೊಂದು ಸಕ್ಕದಾಗಿ ಬರುತ್ತೆ ಟ್ಯಾಕ್ 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 ಏನೋ ಒತ್ತರ ಮೇಲೆ ಹೋಗ್ತಿದೆ ಇನ್ನೂ ಹೆವಿ ಆಗ್ತಾ ಇದೆ ಏಯ್ ತಾಳು ಗ್ಯಾಪ್ ಕೊಡು ನಡಿ ಇಲ್ಲ ಆಗುತ್ತೆ ಟಾಪ್ ಆಫ್ ದಿ ರೆಸಾರ್ಟ್ ಜಂಗಲ್ ಪಾರ್ಕ್ ಫೈನಲಿ ರೀಚ್ಡ್ ಬಂದ ನೋಡಿ ಇಲ್ಲ ನಿಲ್ಸ್ಕೊಳ್ಳೋ ಕೇಳು ಸ್ಟಾಪ್ ಓಕೆನಾ ಆಮೇಲೆ ಬರೋಣ ಅಂತವ್ರು ನಡಿ ಅಲ್ಲ ಮೇಲೆ ಬರೋಣ ಅಂತವ್ರು ಆಮೇಲೆ ಬರೋಣ ಅದೇ ಕಣೋ ಹೇಳಿದ್ನಲ್ಲ ಕಾಟೇಜು ರೆಸಾರ್ಟು ಅದೇ ಇದು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕಾಟೇಜ್ ಹತ್ರ ಅಲ್ಲೇ ಟೀ ಇವತ್ತು ಅಲ್ಲೇ ಆ ಜಂಗಲ್ ಪಾರ್ಕಿಂದ ತರ್ತಾರೆ ಸೊ ಫೈನಲಿ ನಮ್ಮ ಒಂದು ಜಂಗಲ್ ಪಾರ್ಕ್ ರೆಸಾರ್ಟ್ ಅಂದರೆ ಇಲ್ಲ ಸ್ಟಾಪ್ ಓಕೆ ಸೊ ಈಗ ಇಲ್ಲೊಂದು ಕಾಟೇಜ್ ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಸೊ ಇಲ್ಲೇ ಈಗ ಒಂದು ಟೀ ತರಿಸ್ತಾರೆ ಇಲ್ಲೇ ಒಂದು ನ್ಯೂ ಪಾಯಿಂಟಲ್ಲಿ ಹೆಂಗಿದೆ ನೋಡಿ ಆಫ್ ರೋಡ್ ಅಂತೂ ಚಿತ್ತಲ್ಪ ವಾಯ್ಸ್ ಆಗಿತ್ತು How is it? You can take one drone shot. Like you just go and like came from there. Like you'll take one drone shot. Here? Huh? Yeah, from there. Okay, we return. Yeah, you have to return. It's rainy. ಆಗಲ್ಲ ಡ್ರೋನ್ ಶಾಟ್ ತೊಗೋಬೇಕಂತ ಆಗಲ್ಲ ಅಂದ್ರೆ ನಡೀರಿ ಅಲ್ಲಿ ಓಕೆ ಎಲ್ಲ ಬನ್ನಿ ಅಲ್ಲಿಗೆ ಸೂಪರ್ ಈಗ ಬನ್ನಿ ನೋಡಿ ಇದು ವ್ಯೂ ಪಾಯಿಂಟ್ ತೋರಿಸ್ತೀವಿ ನೋಡಿ ಇದು ಆ್ಯಕ್ಚುಲಿ ಒಂದು ಟೈಮಲ್ಲಿ 40 ವರ್ಷಗಳ ಹಿಂದೆ ಇದೊಂದು ಕಾಟೇಜಸ್ಸು ಅಂದರೆ ರೆಸಾರ್ಟು ವೈನಾಡ್ನ ಮೊದಲನೇ ರೆಸಾರ್ಟ್ ಇದು ಸೊ ಏನಾಯಿತು ಇದು ಫಾರೆಸ್ಟಿಗೆ ಬರುತ್ತೆ ಅಂದ್ಬಿಟ್ಟು ಅದೇನಕ್ಕೋ ರೂಲ್ಸ್ಗೆ ಎಲ್ಲ 40 ಕಾಟೇಜು ಈ ಥರ ಅಬಾರ್ಡೆಂಟ್ ಥರ ಆಗೋಗಿದೆ ಸೊ ಯಾವುದೇ ಥರ ಆ್ಯಕ್ಟಿವಿಟೀಸ್ ಇಲ್ಲ ಏನಿಲ್ಲ ಒಂದು ಟೈಮಲ್ಲಿ ನೋಡಿ ಎಲ್ಲ ಬ್ರಿಟಿಷ್ ಕಾನ್ಸೆಪ್ಟಲ್ಲಿ ಕಟ್ಟಿರೋದು ಒಂದು ಎಡ್ಜ್ ವ್ಯೂ ಪಾಯಿಂಟ್ ಇವಾಗ ಏನು ಕಾಣಿಸೋ ಬಟ್ ಫಾಗ್ ಇರೋದ್ರಿಂದ ಏನೂ ಕಾಣಿಸಲ್ಲ ನೋಡಿ ವ್ಯೂ ಪಾಯಿಂಟು ಹೋಗ್ತಾಯಿದ್ದೀನಿ ನೋಡಿ ಒಳಗಡೆ ನೋಡಿ ವ್ಯೂ ಪಾಯಿಂಟ್ ಇದು ಎಡ್ಜ್ ವ್ಯೂ ಪಾಯಿಂಟು ಮಗ ಇದು ಇಲ್ಲಿಂದ ವ್ಯೂ ಇದ್ದಿದ್ರೆ ನಿನಗೆ ಇಲ್ಲಿಂದ ಕಣ್ಣೂರು ಸಮುದ್ರ ಕಾಣಿಸುತ್ತೆ ಹೌದಾ ಕಣ್ಣೂರು ಬೀಚ್ ಇದೆಯಲ್ಲ ಇಲ್ಲಿಂದ ಕಾಣಿಸುತ್ತೆ
ಹ್ಞೂ ಇಲ್ಲಿ ನಾನು ಮನೆ ಬಂದಿದ್ನಲ್ಲ. ಎಷ್ಟು ಕಿಲೋಮೀಟ್ರು? ಕಣ್ಣೂರು ಏನು ಇಲ್ಲಿಂದ ಏರಿಯಲ್ ವ್ಯೂವಲ್ಲಿ ನಿನ್ಗೆ ಬರೀ ಒಂದು 30 ಕಿಲೋಮೀಟ್ರ್ ಅಷ್ಟೇ. ಏರಿಯಲ್ ವ್ಯೂವಲ್ಲೇ, ಬಟ್ ಅದರ ರೋಡ್ ವ್ಯೂವಲ್ಲೇ 100 ಕಿಲೋಮೀಟ್ರು. ಹೌದಾ? ಹ್ಞೂ ಕಣೋ, ಈಗ ಇಲ್ಲಿಂದ ಕಾಣಿಸುತ್ತೆ. ಡ್ರೋನ್ ಆರಿಸ್ಬೇಕಾರೆ ನಿನಗೆ ಸಮುದ್ರ ಕಾಣಿಸಿಲ್ಲ ಅಂದರೆ ನೋಡು ಹೆಂಗಿದೆ ನೋಡಿ ಎಡ್ಜು. ಇದು ಒಂದು ಟೈಮಲ್ಲಿ ಇದು ಕಾಟೇಜ್, ಇದು 40 ವರ್ಷ ಆಯಿತು ಇದು ಕ್ಲೋಸ್ ಆಗಿ. ಇದು ರೆಸಾರ್ಟ್, ಇದು ಕೇರಳದ ನಮ್ಗೆ ಫಸ್ಟ್ ರೆಸಾರ್ಟ್ ಇದು. ಸೊ ಗೌರ್ಮೆಂಟ್ ಏನೋ ಬ್ಯಾನ್ ಮಾಡಿದೆ. 40 ಈ ಥರದ್ದು 40 ಇದೆ ಇಲ್ಲಿ. ಆವಾಗಲೇ ಅಲ್ಲಿ ಬಂದರೆ ಒಂದು ದೊಡ್ಡ ಮನೆಗಳಿತ್ತಲ್ಲ, ಅದು ಬಂದು ರಿಸೆಪ್ಷನ್ನು, ಅಲ್ಲೂ ಕಾಟೇಜಸ್ ಇದೆ, ಡೈನಿಂಗ್ ಏರಿಯಾ ಆ ಥರ. ಅದು ಅವಾಗಲೇ ಅದು ಆರೆಂಜ್ ಇತ್ತಲ್ಲ, ಅದು ಒಂಥರ ಡೈನಿಂಗ್ ಏರಿಯಾ, ರಿಸೆಪ್ಷನ್ನು ಮತ್ತು ಮಾಮೂಲಿ ಎಂಟ್ರೆನ್ಸು. ಅಲ್ಲಿಂದ ಬುಕ್ಕಿಂಗಾಗಿ ಎಲ್ಲ ಇಲ್ಲಿಗೆ ಬರೋರಂತೆ. ಇದು ಫುಲ್ಲು ಡೀಪ್ ಇದೆ. ಇಲ್ಲಿ ಒಂದು ಆಲ್ಮೋಸ್ಟ್ ಒಂದು 2000 ಫೀಟ್ ಇದೆ. ಹಿಂಗೇನು ಕಾಣಿಸ್ತಾ ಇದೆಯಲ್ಲ ಇದು. ಓಕೆ, ಸೊ ಫೈನಲಿ ಇಲ್ಲಿಂದ ಹೊಡ್ತಾ ಇದ್ದೀವಿ. ಇಲ್ಲೇ ಟೀ ತರಿಸಿದ್ದು. ಸೊ ಟೀ ತರಿಸ್ಬಿಟ್ಟು ಇಲ್ಲೇ ಎತ್ತಿಕ್ಕಿದ್ದೀವಿ, ಅವ್ರು ಬಂದು ಕ್ಲೀನ್ ಮಾಡ್ತಾರೆ. ವ್ಯೂ ಪಾಯಿಂಟಿಂದ ಹೋಗ್ತಾಯಿದ್ವಿ. ನಮ್ಮ TRK ಮತ್ತು ಭಾಸ್ಕರು ಫೋಟೋಶೂಟಲ್ಲಿದ್ದಾರೆ. ನೋಡಿ ಒಂದು ಟೈಗರ್ ಹೆಂಗಿದೆ. ಓ ಈ ಥರನಾ? ಬಾಯಿ ಹತ್ರ ಐತೆ, ಬೇರೆ ತೋರಿಸ್ಬಿಡಿಯ. ನೋಡಿ ಹೆಂಗಿದೆ ಗೊತ್ತಾ ಗುರು, ಕ್ರೇಜಿ ಗುರು, ಕ್ರೇಜಿ. 40 ವರ್ಷದಿಂದ ಇದ್ದಂಥ ಒಂದು ರೆಸಾರ್ಟ್ ಇದು. ಸೊ ಇವಾಗ ಇಲ್ಲ, ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಇಲ್ಲಿ ಅನಿಮಲ್ಸ್ಗಳು ಜಾಸ್ತಿ ಬರುತ್ತೆ, ಮತ್ತು ಇದು ಅಂಡರ್ ಫಾರೆಸ್ಟ್ ಏರಿಯಾ. ಅಂದರೆ ಸೊ ಅನಿಮಲ್ಸ್ ಆ್ಯಕ್ಟಿವಿಟೀಸ್ ಇರೋದ್ರಿಂದ ಇದನ್ನು ಕ್ಲೋಸ್ ಮಾಡಿದೆ. ಈ ಥರ 40 ಕಾಟೇಜಸ್ ಇದೆ. ಸೊ ಇದು ಏನಿದೆಯಲ್ಲ ಈ ಥರ ನೋಡಿ, ಎಲ್ಲ ಬ್ರಿಟಿಷ್ ಕಾನ್ಸೆಪ್ಟಲ್ಲಿ ಇರೋದಿದು. ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಾರೆ. 40 ಕಾಟೇಜಸ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಿಂಗಿದೆ ಇದು ಕಾಟೇಜಸ್ಸು. ನೋಡಿ ಇಲ್ಲೇ ನೋಡಿ ಒಂದು ಫೋಟೋಶೂಟ್ ನಡೀತಾ ಇದೆ. ಹೆಂಗಿದೆ ಗೊತ್ತಾ, ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ಜಾಗ ಇದು. ನೇಚರ್ನ ಡೀಪಾಗಿ ಫಾರೆಸ್ಟ್ನೇ ಲೈಫ್ನ ಎಂಜಾಯ್ ಮಾಡೋಕ್ಕೆ, ಆಫ್ ರೋಡು. ಬಾ ಇಲ್ಲಿ. ಓಕೆ ಓಡೋಣ. ಕುತ್ಕೊಳ್ತೀನಿ ಹೇಳು. ಬಂದೆ ತಾಳು, ಬಂದೆ. ಎತ್ತು ಮುಂದೆ. ಹಾಂ ಎತ್ತೆ ಹಿಡ್ಕೊಳ್ಳಿ. ಅಪ್ಪ ಒಂದೇ ಫ್ಲೋರ್ ಓಡಬೇಕು, ಬಿದ್ದರು ಒಂದು ವಿಕೆಟ್. ನೋಡಿ ದಾರಿ ಮಧ್ಯದಲ್ಲಿ ಅವಾಗ ಹೋಗ್ಬೇಕಾದ್ರೆ ಸಿಗ್ತಲ್ಲ ಫಾಲ್ಸು. ಹಿಂಗಿದೆ ಇದು. ಎಂಥ ಫಾಲ್ಸ್ಗಳು, ಸೂಪರ್ ಆಗಿದೆ, ಹೆವಿ ಫೋರ್ಸು. ನೋಡಿ ಇಲ್ಲೂ ಹೋಗ್ತಾ ಇದೆ. ಇಷ್ಟಾದರೆ ಒಂದು ಮೆಟಲ್ಸ್ ಥರ ಹಾಕಿದ್ದಾರೆ ಓಡಾಡೋಕ್ಕೆ. ಹೆಂಗಿದೆ ಗೊತ್ತಾ ಫಾಲ್ಸು. ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಏನು ಹೇಳಬೇಕು ಅಂತ ಗೊತ್ತಾಗ್ತದೆ. ಸೂಪರ್ ಆಗಿತ್ತು. ಇಲ್ಲೊಂದು ರೆಸಾರ್ಟ್ ಇದೆ, ಇದು ವೈತ್ರಿ ರೆಸಾರ್ಟ್ ಅಂತ.